ನಾನು ಅಪ್ಲೋಡ್ ಮಾಡೋ ಎಲ್ಲ ವೀಡಿಯೋಗಳನ್ನು ಮೊದಲು ನೋಡೋದಕ್ಕೆ SPK ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಅದರ ಪಕ್ಕ ಇರೋ ಬೆಲ್ ಐಕಾನ್ನ ಆನ್ ಮಾಡ್ಕೊಳ್ಳಿ. ಇದರಿಂದ ನಾನು ಯಾವುದೇ ವೀಡಿಯೋ ಅಪ್ಲೋಡ್ ಮಾಡೋದಾದ ನೋಟಿಫಿಕೇಷನ್ಗೆ ಸಿಗುತ್ತೆ. ಮೊದಲನೇದಾಗಿ ಕೆಲವು ಪ್ರಮುಖವಾದ ವಿಭಾಗಗಳು ಮತ್ತು ಅಧ್ಯಯನ ಕ್ಷೇತ್ರಗಳನ್ನು ನೋಡೋದಾದ್ರೆ, ಮಾನವನ ಶರೀರದ ರಚನೆಯ ಕುರಿತು ಅಧ್ಯಯನ ಮಾಡ್ತಕ್ಕಂಥದ್ದನ್ನ ಅನಾಟಮಿ ಅಂತ ಕರಿತೀವಿ. ನಾನು ಇಂಗ್ಲಿಷಲ್ಲೂ ಕೂಡ ಕೊಟ್ಟಿದ್ದೀನಿ, ಸೈಡಲ್ಲಿ ಅರ್ಥ ಆಗ್ಲಿ ಅಂತ. ಪ್ರಾಚೀನ ವಸ್ತುಗಳ ಬಗ್ಗೆ ಅಧ್ಯಯನ ಮಾಡುವಂತಹ ವಿಭಾಗವನ್ನ ಆರ್ಕಿಯಾಲಜಿ ಅಂತ ಕರಿತೀವಿ. ವಿಮಾನಗಳ ಹಾರಾಟದ ಕುರಿತು ವಿವರಣೆಯನ್ನ ನೀಡತಕ್ಕಂತಹ ವಿಭಾಗವನ್ನ ಏರೋನಾಟಿಕ್ಸ್ ಅಂತ ಕರಿತೀವಿ. ವಿಶ್ವದ ಮೂಲ ಸ್ವರೂಪ ಮತ್ತು ಇತಿಹಾಸದ ಕುರಿತು ಅಧ್ಯಯನ ಮಾಡುವುದನ್ನ ಕಾಸ್ಮಾಲಜಿ ಅಂತ ಕರಿತೀವಿ. ಎಕ್ಸ್ ಕಿರಣಗಳು ಮತ್ತು ವಿಕಿರಣ ಪಟುತ್ವದ ಬಗ್ಗೆ ಅಧ್ಯಯನ ಮಾಡುವಂತಹ ವಿಭಾಗವನ್ನ ರೇಡಿಯಾಲಜಿ ಅಂತ ಕರಿತೀವಿ. ರಹಸ್ಯ ಬರವಣಿಗೆಗಳ ಬಗ್ಗೆ ಅಧ್ಯಯನ ಮಾಡತಕ್ಕಂತಹ ವಿಭಾಗವನ್ನ ಕ್ರಿಪ್ಟೋಗ್ರಫಿ ಅಂತ ಕರಿತೀವಿ. ಶಾಸನಗಳ ಬಗ್ಗೆ ಅಧ್ಯಯನ ಮಾಡತಕ್ಕಂಥ ವಿಭಾಗಕ್ಕೆ ಎಪಿಗ್ರಫಿ ಅಂತ ಕರಿತೀವಿ. ಕೋಶಗಳು ಉಂಟಾಗುವುದು, ಅದರ ರಚನೆ ಇರ್ಬೋದು ಅಥವಾ ಅದರ ಕಾರ್ಯದ ಬಗ್ಗೆ ಅಧ್ಯಯನ ಮಾಡುವ ವಿಭಾಗವನ್ನ ಸೈಟಾಲಜಿ ಅಂತ ಕರಿತೀವಿ. ಶಿಲೀಂಧ್ರಗಳ ಬಗ್ಗೆ ಅಧ್ಯಯನ ಮಾಡುವಂತಹ ವಿಭಾಗಕ್ಕೆ ಮೈಕಾಲಜಿ ಅಂತ ಕರಿತೀವಿ. ಭೂಕಂಪದ ಬಗ್ಗೆ ಅಧ್ಯಯನ ಮಾಡುವಂತಹ ವಿಭಾಗವನ್ನ ಸಿಸ್ಮಾಲಜಿ ಅಂತ ಕರಿತೀವಿ. ಮಾನವನ ಮನಸ್ಸಿನ ಕುರಿತು ಅಧ್ಯಯನ ಮಾಡುವಂತಹ ವಿಭಾಗಕ್ಕೆ ಸೈಕಾಲಜಿ ಅಂತ ಕರಿತೀವಿ. ಅಂಗಾಂಶಗಳ ಬಗ್ಗೆ ಅಧ್ಯಯನ ಮಾಡುವ ವಿಭಾಗವನ್ನ ಹಿಸ್ಟಾಲಜಿ ಅಂತ ಕರಿತೀವಿ. ಜಲಗೋಳ ಮತ್ತು ವಾತಾವರಣದಲ್ಲಿ ಇರುವ ನೀರಿನ ಬಗ್ಗೆ ಅಧ್ಯಯನ ಮಾಡುವುದನ್ನ ಹೈಡ್ರಾಲಜಿ ಅಂತ ಕರಿತೀವಿ. ಲೋಹಗಳು ಮತ್ತು ಮಿಶ್ರಲೋಹಗಳ ಬಗ್ಗೆ ಅಧ್ಯಯನ ಮಾಡುವಂತಹ ವಿಭಾಗಕ್ಕೆ ಮೆಟಲೋಗ್ರಫಿ ಅಂತ ಕರಿತೀವಿ. ವೈರಸ್ಗಳ ಬಗ್ಗೆ ಅಧ್ಯಯನ ಮಾಡುವುದಕ್ಕೆ ವೈರಾಲಜಿ ಅಂತ ಕರಿತೀವಿ. ರೇಷ್ಮೆ ಉತ್ಪಾದನೆಗೆ ಸಂಬಂಧಪಟ್ಟಂತೆ ರೇಷ್ಮೆ ಹುಳ ಸಾಕಣೆ, ಈ ಒಂದು ವಿಭಾಗಕ್ಕೆ ನಾವು ಸೆರಿಕಲ್ಚರ್ ಅಂತ ಕರಿತೀವಿ. ತೂಕ ಮತ್ತು ಅಳತೆಗಳ ವೈಜ್ಞಾನಿಕ ಅಧ್ಯಯನ ಮಾಡುವುದನ್ನ ಮೆಟ್ರಾಲಜಿ ಅಂತ ಕರಿತೀವಿ. ತೋಟಗಾರಿಕೆ ಇಲಾಖೆ ಬಗ್ಗೆ ಅಧ್ಯಯನ ಮಾಡತಕ್ಕಂಥ ವಿಭಾಗವನ್ನ ಹಾರ್ಟಿಕಲ್ಚರ್ ಅಂತ ಕರಿತೀವಿ. ಬುರುಡೆ ಮತ್ತು ಮಿದುಳು, ಇದರ ಬಗ್ಗೆ ಅಧ್ಯಯನ ಮಾಡುವಂತಹ ವಿಭಾಗಕ್ಕೆ ಫ್ರೇನಾಲಜಿ ಅಂತ ಕರಿತೀವಿ. ಜೀವಿಗಳ ರೂಪ ಮತ್ತು ರಚನೆ, ಇವುಗಳ ಕುರಿತು ಅಧ್ಯಯನ ಮಾಡುವಂತಹ ವಿಭಾಗವನ್ನ ಮಾರ್ಫಾಲಜಿ ಅಂತ ಕರಿತೀವಿ. ಇನ್ನು ಪಕ್ಷಿಗಳ ಬಗ್ಗೆ ವಿಶೇಷವಾಗಿ ಅಧ್ಯಯನ ಮಾಡುವಂತಹ ವಿಭಾಗಕ್ಕೆ ಒರ್ನಿಥಾಲಜಿ ಅಂತ ಕರಿತೀವಿ. ಹಲ್ಲುಗಳ ಬಗ್ಗೆ ಅಧ್ಯಯನ ಮಾಡುವ ವಿಭಾಗವನ್ನ ಓಡಂಟಾಲಜಿ ಅಂತ ಕರಿತೀವಿ. ಇನ್ನು ಭ್ರೂಣಗಳ ವೃದ್ಧಿ ಕುರಿತು ಅಧ್ಯಯನ ಮಾಡುವ ವಿಭಾಗವನ್ನ ಎಂಬ್ರಿಯಾಲಜಿ ಅಂತ ಕರಿತೀವಿ. ಪಳೆಯುಳಿಕೆಗಳ ಬಗ್ಗೆ ಅಧ್ಯಯನ ಮಾಡುವಂತಹ ವಿಭಾಗಕ್ಕೆ ಪ್ಯಾಲಿಯೋಂಟಾಲಜಿ ಅಂತ ಕರಿತೀವಿ. ಪಳೆಯುಳಿಕೆಗಳಲ್ಲಿ ಸಸ್ಯಗಳ ಬಗ್ಗೆ ಅಧ್ಯಯನ ಮಾಡೋದನ್ನ ಪ್ಯಾಲಿಯೋಬಾಟನಿ ಅಂತ ಕರಿತೀವಿ. ಇದಿಷ್ಟು ಕೆಲವು ಪ್ರಮುಖ ಅಧ್ಯಯನ ವಿಭಾಗಗಳು. ಇವಾಗ ನಾವು ನೋಡ್ತಿರೋದು ಕೆಲವು ಪ್ರಮುಖ ಅಳತೆಗಳು ಮತ್ತು ಅದರ ಮಾಪನಗಳು. ವಿದ್ಯುತ್ ಅನ್ನ ಅಳೆಯೋದಕ್ಕೆ ನಾವು ಆಮೀಟರ್ ಬಳಸ್ತೀವಿ. ಆಡಿಯೋಮೀಟರ್ ಇಂದ ನಾವು ಶಬ್ದದ ತೀವ್ರತೆಯನ್ನು ಅಳಿತೀವಿ. ದೂರದಲ್ಲಿರುವಂತಹ ವಸ್ತುವನ್ನ ನೋಡೋದಕ್ಕೆ ಟೆಲಿಸ್ಕೋಪ್ ಅನ್ನು ಬಳಸ್ತೀವಿ. ಮತ್ತು ವಾಹನಗಳು ಚಲಿಸಿದ ದೂರವನ್ನು ಕಂಡುಹಿಡಿಯೋದಕ್ಕೆ ಓಡೋಮೀಟರ್ ಅನ್ನು ಬಳಸ್ತೀವಿ. ಬಣ್ಣದ ತೀವ್ರತೆಯನ್ನ ತಿಳಿಯಲು ಕಲರಿಮೀಟರ್ ಬಳಸ್ತೀವಿ. ಹಾಗೂ ರಕ್ತದ ಒತ್ತಡವನ್ನ ಕಂಡುಹಿಡಿಯೋದಕ್ಕೆ ಸಿಗ್ಮೋಮೋನೋಮೀಟರ್ ಅನ್ನ ಬಳಸ್ತೀವಿ. ಯಾಂತ್ರಿಕ ಶಕ್ತಿಯನ್ನು ವಿದ್ಯುತ್ ಶಕ್ತಿಯಾಗಿ ಪರಿವರ್ತಿಸಲು ಡೈನಮೋವನ್ನು ಬಳಸ್ತೀವಿ. ವಿದ್ಯುತ್ ಶಕ್ತಿಯನ್ನ ಯಾಂತ್ರಿಕ ಶಕ್ತಿಯಾಗಿ ಪರಿವರ್ತಿಸಲು ಮೋಟಾರ್ ಅನ್ನ ಬಳಸ್ತೀವಿ. ಹಾಲಿನ ಸಾಂದ್ರತೆಯನ್ನ ಕಂಡುಹಿಡಿಯೋದಕ್ಕೆ ಲ್ಯಾಕ್ಟೋಮೀಟರ್ ಅನ್ನು ಬಳಸ್ತೀವಿ. ವಿಮಾನದ ಹಾರಾಟದ ದಿಕ್ಕು ಮತ್ತು ದೂರವನ್ನು ಅಳೆಯೋದಕ್ಕೆ ರಡಾರ್ ಅನ್ನು ಬಳಸ್ತೀವಿ. ಹೃದಯ ಬಡಿತವನ್ನ ಆಲಿಸೋದಕ್ಕೆ ಸ್ಟೆಥೋಸ್ಕೋಪ್ ಹಾಗೂ ಹೃದಯ ಚಲನೆಯನ್ನ ಕಂಡುಹಿಡಿಯೋದಕ್ಕೆ ಕಾರ್ಡಿಯೋಗ್ರಫಿ.
ಉಷ್ಣತೆಯನ್ನ ಅಳತೆ ಮಾಡೋದಕ್ಕೆ ಥರ್ಮೋಮೀಟರ್ ಅನ್ನ ಬಳಸಲಾಗುತ್ತೆ ಮತ್ತು ತುಂಬಾ ಹೆಚ್ಚಿನ ಪ್ರಮಾಣದಲ್ಲಿ ಉಷ್ಣತೆ ಇದ್ದಾಗ ಅದನ್ನ ಅಳೆಯೋದಕ್ಕೆ ಪೈರೋಮೀಟರ್ ನ ಬಳಸಲಾಗುತ್ತೆ. ನೀರಿನ ಒಳಗಿನ ಶಬ್ದವನ್ನ ಕೇಳೋದಕ್ಕೆ ಹೈಡ್ರೋಫೋನ್ ಅನ್ನ ಬಳಸ್ತಾರೆ ಮತ್ತು ನೀರಿನ ತಳದಲ್ಲಿರುವಂತಹ ವಸ್ತುಗಳನ್ನ ಗುರುತಿಸೋದಕ್ಕೆ ಹೈಡ್ರೋಸ್ಕೋಪ್ ಅನ್ನು ಬಳಸ್ತಾರೆ. ವಾತಾವರಣದ ಒತ್ತಡವನ್ನ ಅಳೆಯೋದಕ್ಕೆ ಬ್ಯಾರೋಮೀಟರ್ ಅನ್ನ ಬಳಸ್ತಾರೆ ಮತ್ತು ವೋಲ್ಟೇಜ್ ಅನ್ನ ಕಂಡುಹಿಡಿಯೋದಕ್ಕೆ ವೋಲ್ಟ್ ಮೀಟರ್ ಅನ್ನ ಬಳಸ್ತಾರೆ. ಒಂದು ನಿರ್ದಿಷ್ಟ ಪ್ರದೇಶದಲ್ಲಿ ಮಳೆ ಪ್ರಮಾಣವನ್ನ ಅಳೆಯೋದಕ್ಕೆ ರೈನ್ ಗೇಜ್ ಅನ್ನ ಬಳಸ್ತಾರೆ. ವಾತಾವರಣದಲ್ಲಿ ಆರ್ದ್ರತೆಯನ್ನ ಅಳೆಯೋದಕ್ಕೆ ಹೈಗ್ರೋಮೀಟರ್ ಅನ್ನ ಬಳಸ್ತಾರೆ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾನು ನಿಮ್ಗೆ ಪ್ರಮುಖವಾದ ಕೆಲವೊಂದು ಮಾಪನಗಳು, ಅದರ ಅಳತೆಗಳು ಹಾಗೂ ಕೆಲವೊಂದು ಪ್ರಮುಖ ವಿಭಾಗಗಳ ಬಗ್ಗೆ ನಾನು ತಿಳಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ.